ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ 6 ಜನ ಬಾಣಂತಿಯರು, 5 ಜನ ಒಂದ್ಸಾರಿ, ನೆನ್ನೆ ಒಬ್ರು ಬಾಣಂತಿ, 111 ಜನ ಶಿಶುಗಳು, ಮತ್ತೆ ನೆನ್ನೆ ಒಂದು ಶಿಶು, ಒಟ್ಟು 112 ಜನ ಶಿಶುಗಳು ಮತ್ತೆ 6 ಜನ ಬಾಣಂತಿಯರು ತೀರ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏನು RI ದ್ರಾವಣ ಏನು ಕೊಡ್ತಾ ಇದ್ದಾರೆ, VL ದ್ರಾವಣ ಏನು ಕೊಡ್ತಾ ಇದ್ದಾರೆ, ಅದು ಅತ್ಯಂತ ಲೋ ಕ್ವಾಲಿಟಿದು ಅನ್ನುವಂಥದ್ದು ಗೊತ್ತಾಗಿದೆ. ಗೊತ್ತಾದ ಮೇಲೂ ಕೂಡ ನಿನ್ನೆ ಒಂದು ಮಗು ತೀರ್ಕೊಳ್ಳುತ್ತೆ, ನಿನ್ನೆ ಒಂದು ಬಾಣಂತಿ ತೀರ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಗಾಂಭೀರ್ಯತೆ ಇಲ್ಲ ಅಂತಕ್ಕಂಥದ್ದು ಮತ್ತೆ ಮತ್ತೆ ರುಜುವಾತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಪಕ್ಷ ನಾಯಕರು ಅಶೋಕ್ ಅವರು ಬಳ್ಳಾರಿಗೆ ಭೇಟಿ ಕೊಟ್ಟಾದ್ಮೇಲೂ ಕೂಡ ಈ ಸರ್ಕಾರದ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇದುವರೆಗೂ ಕೂಡ ಬಳ್ಳಾರಿಗೆ ವಿಸಿಟ್ ಮಾಡಿಲ್ಲ. ಅದು ಯಾವ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಯಾವ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ ಗೊತ್ತಿಲ್ಲ. ಈ ಅಗ್ರಿಮೆಂಟ್ಗಳು ಮಾಡ್ಕೊಳ್ತಿದಾರ, ಈ ಕಳಪೆ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳೋದು ಹೆಂಗೆ, ಜನರಿಗೆ ಕೊಡೋದು ಹೆಂಗೆ, ಹಾಸ್ಪಿಟ್ಲಿಗೆ ಕೊಡೋದು ಹೆಂಗೆ, ಆ ಕೆಲಸದಲ್ಲಿ ಬ್ಯುಸಿ ಇದ್ದಾರ. ಆದ್ರಿಂದ ಆಗ್ರಹ ಪಡಿಸ್ತೇವೆ, ದಿನೇಶ್ ಗುಂಡೂರಾವ್ ಅವರು ಕೂಡಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಡಬೇಕು. ಎರಡನೇದಾಗಿ ನಾವು ಲೋಕಾಯುಕ್ತರಿಗೆ ವಿನಂತಿಯನ್ನ ಮಾಡಿದ್ದೇವೆ. ಸೋಮೋಟ ಏನು ಕೇಸ್ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ ಲೋಕಾಯುಕ್ತರು, ಅದ್ರ ಜೊತೆನಲ್ಲಿ ಒಂದು ಸ್ಪೆಷಲ್ ಟೀಮನ್ನು ನಾವು ಇದಕ್ಕೋಸ್ಕರ ರಚನೆ ಮಾಡಿಬಿಟ್ಟು ವಿಸಿಟನ್ನು ಮಾಡಿಸ್ತೇವೆ ಹಾಸ್ಪಿಟಲ್ಗಳಿಗೆ ಅನ್ನೋಂಥದ್ದನ್ನು ಕೂಡ ಲೋಕಾಯುಕ್ತರು ಹೇಳಿದ್ದಾರೆ. ಆದ್ದರಿಂದ ನಾವು ವಿನಂತಿಯನ್ನ ಮಾಡ್ತೇವೆ, ಕಳಪೆ ಔಷಧಿಗಳನ್ನು ಕೊಡ್ತಕ್ಕಂಥದ್ದೇನಿದೆ ಇದರೊಳಗೆ ಕಳಪೆ ಔಷಧಿಗಳು ಹೆಂಗೆ ಹಾಸ್ಪಿಟಲ್ಗಳಿಗೆ ಹೋಗುತ್ತೆ, ಡ್ರಗ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ತಾ ಇದೆ, ಮತ್ತು ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು ಏನು ಮಾಡ್ತಾ ಇದ್ದಾರೆ, ಡಾಕ್ಟರ್ಗಳದ್ದು ಇದರೊಳಗೆ ಏನು ತಪ್ಪಿಲ್ಲ. ಬಟ್ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಇದರ ಹೊಣೆಯನ್ನು ಸರ್ಕಾರ ಹೊರಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಏನು ಮಹಿಳೆಯರ ಸಾವಿಗೆ ಕಾರಣವಾಗಿರ್ತಕ್ಕಂಥದ್ದಕ್ಕೆ ಏನು 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ನಾನು ಆಗ್ರಹ ಪಡಿಸ್ತಾ ಇದ್ದೇನೆ, ರೈತರು ತೀರ್ಕೊಂಡ್ರೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ, ಇನ್ಯಾರೋ ಬೇರೆ ಕಾರಣದಿಂದ ತೀರ್ಕೊಂಡ್ರೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ, ಬಾಣಂತಿಯರ ಸಾವಿಗೂ ಕೂಡ 5 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ರಾಜೀನಾಮೆ ಕೊಡೋದ್ರಿಂದ ಒಂದು ಗಾಂಭೀರ್ಯತೆ ನಿರ್ಮಾಣ ಆಗತ್ತೆ, ಮತ್ತು ನೀವು ಈ ರೀತಿ ಗಂಭೀರವಾಗಿಲ್ಲ, ಹಾಗಾಗಿ ರಾಜೀನಾಮೆ ಕೊಡೋದು ಒಳ್ಳೇದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.